ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನಿವತ್ತು ತುಂಬಾ ಟೇಸ್ಟಿಯಾಗಿ ತುಂಬಾ ಸ್ಪೆಷಲ್ ಆಗಿರುವಂತಹ ಧಾರವಾಡ ಪೇಡೆಯನ್ನು ಮಾಡ್ತಿದ್ದೀನಿ. ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಅತಿ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೀವು ಒಂದ್ಸಲ ಮನೆಯಲ್ಲಿ ಈ ಥರ ಟ್ರೈ ಮಾಡಿದರೆ ಹೊರಗಡೆಯಿಂದ ತೊಗೊಂಬರೋದು ತುಂಬಾ ಕಡಿಮೆ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಟು 1 ಬಟ್ಲಷ್ಟು ಸಕ್ಕರೆಯನ್ನು ಹಾಕ್ತಿದ್ದೀನಿ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ನಾನು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ. ಸಕ್ಕರೆ ಎಲ್ಲ ಕರಗೋತನ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಸಕ್ಕರೆ ಎಲ್ಲ ಕರಗಿದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಬೋರಾ ಸಕ್ಕರೆಯನ್ನು ನಾವಿವಾಗ ರೆಡಿ ಮಾಡ್ತಿದ್ದೀವಿ. ಇದನ್ನು ಧಾರವಾಡ ಪೇಡೆಗೆ ಅಥವಾ ಸ್ವೀಟಿಗೆ ಯಾವುದಕ್ಕಾದರೂ ನೀವು ಬಳಸ್ಬೋದು. ಕಂಪಲ್ಸರಿಯಾಗಿ ಈ ಬೋರಾ ಸಕ್ಕರೆಯನ್ನು ನಾವು ಮಾಡಲೇಬೇಕು. ಈ ಥರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಥರ ಎಲ್ಲ ನೊರೆ ಬರ್ತಾ ಇರಬೇಕು. ಒಂಚೂರು ಕೈ ಬಿಡ್ದಂಗೆ ಈ ಥರ ಕೈ ಆಡಿಸ್ತಾ ಇರಬೇಕು. ಈ ಬೋರಾ ಸಕ್ಕರೆಯನ್ನು ನಾವು ಬೇಸನ್ ಲಾಡುಗೆ, ಧಾರವಾಡ ಪೇಡೆಗೆ ನಾವು ಬಳಸ್ಬೋದು. ಈ ಥರ ಎಲ್ಲ ನೊರೆ ಬರ್ತಾ ಇರಬೇಕು. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರಾ, ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ಬರುತ್ತೆ. ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಆಗಬೇಕು. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡಬೇಕು. ಆಫ್ ಮಾಡಿದ ತಕ್ಷಣ ಈ ಥರ ನಾವು ಕೈ ಬಿಡದಾರ್ದಂಗೆ ಈ ಥರ ಮಾಡ್ತಿರ್ಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದನ್ನು 1-2 ನಿಮಿಷಗಳ ಕಾಲ ಈ ಥರ ಮಾಡಿದರೆ ಚೆನ್ನಾಗಿ ಆರಬೇಕದು ಸಕ್ಕರೆ ಪುಡಿ. ಆರಿದ ತಕ್ಷಣ ನಾವು ಜರಡಿಯನ್ನು ಹಿಡ್ಕೋಬೇಕು. ಧಾರವಾಡ ಪೇಡೆ ಮಾಡೋದು ದೊಡ್ಡ ಕೆಲಸವೇ ಅಲ್ಲವೇ ಅಲ್ಲ. ಈ ಥರ ನಾವು ಮನೆಯಲ್ಲೇ ಫ್ರೀ ಇದ್ದಾಗ ಅತಿ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು. ಇವಾಗ ಇದನ್ನು ಜರಡಿ ಹಿಡ್ಕೊಂಬರೋಣ. ಬೋರಾ ಸಕ್ಕರೆಯನ್ನು ಹಾಕಿ ಇವಾಗ ಜರಡಿಯನ್ನು ಹಿಡ್ಕೋಬೇಕು. ಇವಾಗ ಸ್ವಲ್ಪ ಗಂಟಾಗಿದ್ದ ಸಕ್ಕರೆ ಎಲ್ಲ ಮೇಲ್ಗಡೆ ಉಳಿಯುತ್ತೆ. ಈ ಥರ ನೈಸಾಗಿ ಬರಬೇಕು ಸಕ್ಕರೆ. ಮತ್ತು ಉಳಿದಂಥ ಸಕ್ಕರೆಯನ್ನು ಒಂದು ಗುಣಕಲ್ಲಿಲೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ರೆ ಎಲ್ಲ ಸಕ್ಕರೆಯನ್ನು ನಾವು ಜರಡಿ ಹಿಡ್ಕೊಂಡು ಮಾಡ್ಬೋದು. ಉಳಿದಂಥ ಸಕ್ಕರೆ ಯಾವುದೂ ವೇಸ್ಟ್ ಆಗೋಲ್ಲ. ನಾವು ಟೀಗೆ ಅಥವಾ ಕಾಫಿಗೆ ಯೂಸ್ ಮಾಡ್ಕೋಬೋದು. ಇವಾಗ ಬೋರಾ ಸಕ್ಕರೆ ರೆಡಿಯಾಗಿದೆ. ನಾವಿವಾಗ ಗ್ಯಾಸ್ ಮೇಲೆ ಒಂದು ದಪ್ಪ ತಳೆಯನ್ನು ಪಾತ್ರೆಯನ್ನಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಸಕ್ಕರೆ ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲಿ 1 ಬಟ್ಲನಷ್ಟು ಹಾಲಿನ ಪೌಡ್ರನ್ನು ಹಾಕ್ತಿದ್ದೀನಿ. ಇದನ್ನು ನಿಧಾನ ಉರಿಯಲ್ಲಿ ಹುರ್ತಾ ಇರಬೇಕು. ಒಂಚೂರು ಕೈ ಬಿಡದ ಹಾಗೆ ನಿಧಾನ ಉರಿಯಲ್ಲಿ ಒಂಥರ ಬ್ರೌನ್ ಕಲರ್ ಬರೋ ತನಕ ಇದೇ ಥರ ಹುರಿತಾ ಇರಬೇಕು. ಒಂಚೂರು ಕೈ ಬಿಡಬಾರ್ದು. ಕೈ ಬಿಟ್ಟರೆ ಧಾರವಾಡ ಪೇಡೆ ಆಗೋಲ್ಲ, ಬೇರೆ ಆಗುತ್ತೆ. ಇದು ಒಂಚೂರು 1 ಸೆಕೆಂಡ್ ಬಿಟ್ಟರೆ ಸೀದೋಗುತ್ತೆ. ಈ ಥರ ಚೆನ್ನಾಗಿ ಕಲರ್ ಒಂಚೂರು ಚೇಂಜ್ ಆಗ್ತಾ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ನಾವು ಯಾವ ಮೆಜರ್ಮೆಂಟಲ್ಲಿ ನಾವು ಹಾಲಿನ ಪೌಡ್ರನ್ನು ತೊಗೊಂಡಿದ್ವಿ ಅದರಲ್ಲಿ ಅರ್ಧ ಬಟ್ಲನಷ್ಟು ನಾವು ಹಾಲನ್ನು ಹಾಕ್ತಿದ್ದೀವಿ. ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಹಾಲಿನ ಪೌಡ್ರ್ ಜೊತೆ ಹಾಲು ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಈ ಥರ ನಾವು ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ತಳ ಹತ್ತಲಾರ್ದಾಗೆ. ಇವಾಗ ಎಲ್ಲ ಹಾಲನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪ್ರೊಸೀಜರ್ಗೆ ಒಂದು ಅರ್ಧ ಗಂಟೆ ಟೈಮ್ ಆದರೂ ಹಿಡಿಯುತ್ತೆ. ಈ ಥರ ಎಲ್ಲ ಸ್ಮೂತಾಗಿ ಚೆನ್ನಾಗಿ ಬರಬೇಕು. ಪೇಡ ರೆಡಿ ಮಾಡಲಿಕ್ಕೆ ಒಂದು 5 ನಿಮಿಷ ಟೈಮ್ ಆದರೆ ಸಾಕು. ದಪ್ಪ ತಳದ ಪಾತ್ರೆಯನ್ನು ನಾವು ಬಳಸಬೇಕು. ಇವಾಗ ಒಂದು 10 ನಿಮಿಷಗಳ ಕಾಲ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ಈ ಥರ ಆಗಿದೆ. 10 ನಿಮಿಷಗಳ ಬಿಟ್ಟು ಈ ಥರ ಆಗಿದೆ. ಇವಾಗ ನಾವು 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ತಿದ್ದೀನಿ. ನಂತರ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೋರಾ ಸಕ್ಕರೆಯನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಿದ್ದೀನಿ. ನೀವು ಸ್ವೀಟ್ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಬೋದು. ಇದೆಲ್ಲ ಸ್ವೀಟು ಮಿಕ್ಸ್ ಆದಮೇಲೆ ನಾನೊಂದು ಸ್ವಲ್ಪ ಟೇಸ್ಟ್ ನೋಡಿದೆ. ಇನ್ನೂ ಸ್ವಲ್ಪ ಸಕ್ಕರೆ ಬೇಕನ್ನಿಸ್ತು. ಹಾಗಾಗಿ ಸ್ವಲ್ಪ ಸಕ್ಕರೆಯನ್ನು ನಾನು ಸೇರಿಸಿದೆ. ಇವಾಗ ಲಾಡು ಆದಮೇಲೆ ಬೋರಾ ಸಕ್ಕರೆಯಲ್ಲಿ ನಾವು ಡಿಪ್ ಮಾಡಬೇಕು. ಆವಾಗ ಒಂದು ಸ್ವಲ್ಪ ಸಕ್ಕರೆ ಆಗುತ್ತೆ. ಈ ಥರ ನಾವು ನೋಡಿ
ಈ ಥರ ಮುಷ್ಟಿ ಮಾಡಿದರೆ ಲಾಡು ಥರ ಆಗಬೇಕು. ಧಾರವಾಡ ಪೇಡೆಗೆ ಇದೇ ಥರ ಶೇಪ್ ಅಂತ ಇರುವುದಿಲ್ಲ. ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಪೇಡೆಯನ್ನು ರೆಡಿ ಮಾಡ್ಬೋದು. ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯಲ್ಲಿ ಈ ಥರ ಧಾರವಾಡ ಪೇಡೆಯನ್ನು ನಾವು ಮಾಡಿ ಮುಗಿಸ್ಬೋದು. ನಾವು ಈ ಮೆಜರ್ಮೆಂಟಲ್ಲಿ ಈ ಸೈಜಲ್ಲಿ ನಾವು 10ರಿಂದ 12 ಧಾರವಾಡ ಪೇಡೆ ರೆಡಿಯಾಗಿದೆ. ಇವಾಗ ರೆಡಿಯಾಗಿದೆ ಧಾರವಾಡ ಪೇಡೆ. ನೋಡಿ, ಓಪನ್ ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮನೆಯಲ್ಲಿ ಹಾಲಿನ ಪೌಡ್ರ್ ಇದ್ದರೆ ಇವತ್ತೇ ರೆಡಿ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂಥ ಈ ಧಾರವಾಡ ಪೇಡೆ ನಿಮಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ಧಾರವಾಡ ಪೇಡೆ ಮಾಡೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಇವತ್ತೇ ಈ ಥರ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಲಿನ ಪೌಡ್ರ್ ಇದ್ದರೆ ಸಾಕು, ಚೆನ್ನಾಗಿ ಆಗುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.